ಮಾಜಿ ಸಚಿವರು ಬಹಳಷ್ಟು ಸಿಟ್ಟಿನಲ್ಲಿದ್ದಾರೆ. ಯಾಕಂದ್ರೆ ಅವ್ರು ಸ್ವಂತಾಗಿ ಕಷ್ಟ ಹೇಳ್ಕೊತಿದ್ದಾರೆ. ಈಗ ನಾನು ಅವ್ರನ್ನ ತಮ್ಮಿದ್ದೀನಿ, ಭೀಮರಾವ್ ಪಾಟೀಲ್ ಅವ್ರ ತಮ್ಮಿದ್ದಾನ. ನಾನು ನಿಮ್ಮೆಲ್ಲರೂ ವಿನಂತಿ ಮಾಡ್ತೀನಿ, ಈ ಕುಲದೇವತೆ ವೀರಭದ್ರೇಶ್ವರ ಇದ್ದಾರೆ, ಸನ್ಮಾನ್ಯ ಸಚಿವರ ಮಾಜಿ ಸಚಿವರೇ, ತಾವು ಸ್ವಲ್ಪ ಶಾಂತ ಕೊಡ್ರಿ. ಆ ಪಾಕೆಟ್ MLA ಏನಾರ ಮಾತಾಡೋದು ನ್ಯಾಗಿ ಕಟ್ ಮಾಡ್ತೀನಿ ನಾನು. ಆ ಪಾಕೆಟ್ MLA ಏನಾರ ಮಾತಾಡೋದು ನ್ಯಾಗಿ ಕಟ್ ಮಾಡ್ತೀನಿ ನಾನು. ಆ ಪಾಕೆಟ್ MLA ಏನಾರ ಮಾತಾಡೋದು ನ್ಯಾಗಿ ಕಟ್ ಮಾಡ್ತೀನಿ ನಾನು. ಆ ಪಾಕೆಟ್ MLA ಏನಾರ ಮಾತಾಡೋದು ನ್ಯಾಗಿ ಕಟ್ ಮಾಡ್ತೀನಿ ನಾನು. ನಾವು ಅಣ್ಣ ತಮ್ಮನಿಲ್ವಾ? ಚಂದ್ರಶೇಖರ್ ಪಾಟೀಲ್ ಆಗಲಿ, ಭೀಮರಾವ್ ಪಾಟೀಲ್ ನಾವಿಲ್ವಾ? ನಾವು ಸ್ವಲ್ಪ ಸಮಾಧಾನ ಇರಲಿ, ಸ್ವಲ್ಪ ಸಮಯ ಬರ್ತದ. ಅವನು ಪಾಕೆಟ್ MLA ಏನಾರ ಅಂದ್ರೆ ನಾವು ನ್ಯಾಗಿ ಕಟ್ ಮಾಡ್ತೀನಿ ನಾನು. ಸ್ವಲ್ಪ ಸಮಯ ಕೊಡಿ, ನೀವು ಸ್ವಲ್ಪ ನೋಡಿ ಸಮಾಧಾನ ಇರ್ರಿ, ನೋಡ್ಕೊಳ್ಳೋರು ಇಲ್ಲೇ ಇರ್ತೀವಲ್ಲ ಬೆಳೆದಾರ. ತಾವು ದಯವಿಟ್ಟು ಸಮಾಧಾನ ಮಾಡಿ. ನೂತನವಾಗಿ ಸಂಸದರಾದಂಥ ಸಾಗರ್ ಖಂಡ್ರೆಯವರಿಗೆ ಹಾಗೂ ನೂತನವಾದಂಥ MLC ಅವರಿಗೆ ಮತ್ತು ಬೇರೆಯವರಿಗೆ ಅಭಿನಂದನಾ ಸಮಾರಂಭವನ್ನು ಈ ಹುಮನಾಬಾದಿನ ಬಸವರಾಜ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದರು. ಆ ಒಂದು ಸಭೆಯಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆಯವರು, ಈ ಕರ್ನಾಟಕದ ರಾಜ್ಯದ ಮಂತ್ರಿಗಳಾಗಿ ರಹೀಮ್ ಖಾನ್ ಅವರು, MLCಗಳು, ನಿಗಮ ಮಂಡಳಿದ ಅಧ್ಯಕ್ಷರುಗಳು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿನ ಸ್ಥಳೀಯ MLCಗಳಾದಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮಾತಾಡುವಾಗ ನಾನು ಮುಂದೆ ಶಾಸಕರ ಹುಮನಾಬಾದ್ ಅಂದರೆ ಶಾಸಕರ ನಾಲ್ಗೆಯನ್ನು ಕಟ್ ಮಾಡ್ತೀನಂತ ಬಹಿರಂಗವಾಗಿಯೇ ಇವತ್ತು ಮಾತಾಡಿದ್ದಾರೆ. ಇವತ್ತು ಎದ್ರ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಶಾಸಕರ ಅಂತಂದ್ರೆ ಇಷ್ಟು ಕೀಳು ಮಟ್ಟದ ಮಾತಾಡ್ತಾರೆ ಅಂತಂದ್ರೆ ಇದು ಆಗಲ್ಲ. ಇವತ್ತು ತಾವು ನೋಡ್ಬೋದು, ಇವತ್ತು ನನ್ನ ಶಾಸಕನ ಆಗ್ಬೇಕಂತಂದ್ರೆ ನಮ್ಮ ಹುಮನಾಬಾದ್ ಮತ್ತು ಕ್ಷೇತ್ರದ ಎಲ್ಲ ಮಹಾಜನತೆ ಒಂದು ಆಶೀರ್ವಾದ ಮ್ಯಾಗ ನನ್ನನ್ನು ಇವತ್ತು ಆಸೆ ಕಳಿಸಿದ್ದಾರೆ. ಇವತ್ತು ಶಾಸಕರು ನಾಲ್ಗೆ ಕಟ್ ಮಾಡ್ತಂಥ ಪ್ರಶ್ನೆ ಇಲ್ಲ ಇದು. ಆದರೆ ಇವತ್ತು ಅವ್ರು ಏನು ಹೇಳಿಕೆ ಕೊಟ್ಟಾರ ಅಂತಂದ್ರೆ ಹುಮನಾಬಾದ್ ಮತ್ತು ಕ್ಷೇತ್ರದ ಮಹಾಜನತೆ ನಾಲ್ಗೆ ಕಟ್ ಮಾಡ್ತಾರಂತ ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ಅವರು ಕೂಡ ಹುಮನಾಬಾದ್ ಮತ್ತು ಕ್ಷೇತ್ರದ ಮಹಾಜನತೆ ಒಂದು ಓಟ್ ತೊಗೊಂಡೇ ಇವತ್ತು MLCಗಳಾದಾರ. ಅವ್ರಿಗೆ ಅದರೂ ಕೂಡ ಅರಿವಿಲ್ಲ. ಅದರ ಕಾರಣ ಇವತ್ತು ನಿನ್ನೇನು ಅವ್ರೇನು ಹೇಳಿಕೆ ಕೊಟ್ಟಿದ್ದರು ಅದ್ರ ವಿರುದ್ಧವಾಗಿ ಇವತ್ತು ನಾವು ನ್ಯಾಯಯುತವಾಗಿ ಇವತ್ತು ಹುಮನಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ವಿರುದ್ಧ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೆವು. ಅದೇ ರೀತಿ PSIಗಳು ಮತ್ತು ನಮ್ಮ ಸರ್ಕಲ್ DSP ಅವರು ಕೂಡ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಅವರ ರೈಟಿಂಗ್ನಲ್ಲಿ ನಮಗೆ ಲಿಖಿತ ಮುಖಾಂತರ ರೂಪದಲ್ಲಿ ಒಂದು ರಿಸಿಪ್ಟ್ ಕೊಟ್ಟಿದ್ದಾರೆ. ನಾವೇನಪ್ಪ 24 ಗಂಟೆ ಒಳಗಾಗಿ ಅವ್ರೇನಪ್ಪ ಅಂದರೆ ತನಿಖೆ ಮಾಡಿ ನಮಗೆ FR ನೀಡ್ತಕ್ಕಂಥ ಮಾತು ಮಾನ್ಯ DSP ಅವರು ಆಶ್ವಾಸನೆ ನೀಡಿದ್ದಾರೆ. ಅದಕ್ಕೆ ನಾವೇನಪ್ಪ ಅಂದ್ರೆ 24 ಗಂಟೆ ಒಳಗಾಗಿ ಏನಪ್ಪ ಅಂತ ನಮಗೆ FR ಆಗಲು ಮುಂದಿನ ಕ್ರಮ ನಾವು ಏನು ಕೈಗೊಳ್ಬೇಕು ಅಂತೇಳಿ ನಾವು ಕುಂತು ವಿಚಾರ ಮಾಡಿ ಆ ಕ್ರಮ ಕೈಗೊಳ್ಬೇಕು.